ಆಸ್ಟ್ರಾಲಜಿ, ನ್ಯೂಮರಾಲಜಿ, ಟ್ಯಾರೋ ಕಾರ್ಡ್ ರೀಡಿಂಗ್ ಇದೆಲ್ಲ ಒಂಥರ ಸ್ಕ್ಯಾಮು. ಮನುಷ್ಯ ಕಷ್ಟಪಟ್ರೆ ಅವ್ನ್ ಫ್ಯೂಚರ್ ಸೆಕ್ಯೂರ್ ಆಗಿದ್ದೇ ಇರುತ್ತೆ. ನಮ್ಮ ಭವಿಷ್ಯ ನಮ್ ಕೈಯಲ್ಲಿದೆ ಅಂತ ಸುಮಾರು ಜನ ಮಾತಾಡ್ತಾರೆ. ಇದು ನೀವು ಕೂಡ ಎನ್ಕೌಂಟರ್ ಮಾಡಿರ್ತೀರಾ ಸುಮಾರು ಸಲ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮನುಷ್ಯ ಕಷ್ಟ ಪಡ್ಬೇಕು ನಿಜ, ಆದ್ರೆ ಆ ಕಷ್ಟಕ್ಕೆ ಒಂದು ಫಲ ಅಂತಕ್ಕಂಥದ್ದು ಯಾವಾಗ ಸಿಗುತ್ತೆ ಅಂತಂದ್ರೆ ನಮ್ಮ ಗ್ರಹಗತಿಗಳು, ನಮ್ಮ ಪೂರ್ವ ಜನ್ಮದ ಕರ್ಮಗಳು ತೀರಿದಾಗ ಅಥವಾ ನಮ್ಗೆ ಒಂದು ದೈವದ ಸಪೋರ್ಟ್ ಇದ್ದಾಗ ಅದು 100% ಆಗತ್ತೆ. ಉದಾಹರಣೆಗೆ ಇವಾಗ ನಾನು ಎಲ್ಲಾ ಎಫರ್ಟ್ಸ್ ಹಾಕಿ ಒಂದು ಕೆಲಸನ ಶುರು ಮಾಡ್ತೀನಿ, 99% ಎಫರ್ಟ್ ಹಾಕ್ತೀನಿ. 1% ಏನಾದ್ರೂ ನಿಮ್ಮ ಕರ್ಮ ಅಥವಾ ದೈವದ ಅನುಗ್ರಹ ಇಲ್ಲದೆ ಹೋದ್ರೆ ಅದು 100% ಆಗಲ್ಲ. ಈಗ ಯಾಕೆ ಎಷ್ಟೋ ಜನ 99% ವರೆಗೂ ಒಂದು 1% ಅಲ್ಲಿ ಮಿಸ್ ಆಯ್ತು ಅಂತ ನೀವು ಕೇಳಿರ್ತೀರಾ ಸುಮಾರು ಜನ ಹೇಳೋದನ್ನ. ಯಾಕೆ ಹಿಂಗಾಗತ್ತೆ ಅಂತಂದ್ರೆ, ಒಂದು ಅವರ ಪೂರ್ವ ಜನ್ಮದ ಒಂದು ಬ್ಯಾಡ್ ಕರ್ಮ ಇರುತ್ತೆ, ಇಲ್ಲ ಅಂತಾನೆ ಒಂದು ದೈವದ ಆಶೀರ್ವಾದ ಇರಲ್ಲ. ಇದಿದ್ರೇನೆ ಇವನ್ 99 ಅನ್ನೋದಕ್ಕೂ ಒಂದು ನಮ್ +1 ಹಾಕಿದ್ರೇನೆ ಅದು 100%. ಸೊ ಹಾಗಾಗಿ ದೈವ ಅನುಗ್ರಹ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು. ಅದು ಸ್ಪಿರಿಚುಯಾಲಿಟಿ ಮುಖಾಂತರ ನಾವು ಕಂಡುಕೋಬಹುದು.